ನಮಸ್ಕಾರ. ರೈತರ ಕುರಿದಂಥ ಕವನದ ಶೀರ್ಷಿಕೆ ಕೃತಕೃತ್ಯರು. ಬೆಳ್ಮುಗಿಲ ಬಾನಿಂದ ಹನಿಮುತ್ತ ಸುರಿದು ಅವನಿಯ ಗರ್ಭವ ಸೀಳಿ ಪೈರನು ಬೆಳೆದು. ಬೆಳ್ಮುಗಿಲ ಬಾನಿಂದ ಹನಿಮುತ್ತ ಸುರಿದು ಅವನಿಯ ಗರ್ಭವ ಸೀಳಿ ಪೈರನು ಬೆಳೆದು. ಸಮಸ್ತ ಜಗಕ್ಕೆ ಜೀವಾಮೃತವ ತಂದು ತನ್ನೊಡಲಿಗೆ ಮಾತ್ರ ಗಂಜಿಯ ಕುಡಿದು. ಸಮಸ್ತ ಜಗಕ್ಕೆ ಜೀವಾಮೃತವ ತಂದು ತನ್ನೊಡಲಿಗೆ ಮಾತ್ರ ಗಂಜಿಯ ಕುಡಿದು. ಬದುಕಿನ ಬಂಡಿಯ ಉರುಳಿಸಿ ಉಳುವನು, ನೊಗವ ಕಟ್ಟಿ ಎಳೆವನು ಮೊಗದಿ ಸಂತಸ ಕಾಣನು. ಬದುಕಿನ ಬಂಡಿಯ ಉರುಳಿಸಿ ಉಳುವನು, ನೊಗವ ಕಟ್ಟಿ ಎಳೆವನು ಮೊಗದಿ ಸಂತಸ ಕಾಣನು. ಹರಕಲು ಬಟ್ಟೆಯ ಹುಟ್ಟ ನೀತ ಜಗಕ್ಕೆ ಹರಿಕಾರನು. ಹರಕಲು ಬಟ್ಟೆಯ ಹುಟ್ಟ ನೀತ ಜಗಕ್ಕೆ ಹರಿಕಾರನು. ಮಳೆ ಹನಿಗಾಗಿ ಕಣ್ಣಲ್ಲಿ ಹನಿಯ ಸುರಿಸುವನು. ಹಣೆಯಲ್ಲಿ ಬೆವರ ಮಣಿ ಒಡವೆಯ ಧರಿಸಿ, ಹಣೆಯಲ್ಲಿ ಬೆವರ ಮಣಿ ಒಡವೆಯ ಧರಿಸಿ, ಬರಿಗಾಲಲ್ಲಿ ಕಲ್ಲು ಮುಳ್ಳಿನ ಹಾದಿಯ ಸರಿಸಿ. ಬರಿಗಾಲಲ್ಲಿ ಕಲ್ಲು ಮುಳ್ಳಿನ ಹಾದಿಯ ಸರಿಸಿ, ಬಡತನದಿ ಬಸವಳಿದು ರಕ್ತ ಸುರಿಸಿ. ಬಡತನದಿ ಬಸವಳಿದು ರಕ್ತ ಸುರಿಸಿ, ಹೊಟ್ಟೆ ತುಂಬಿದವರ ಅಟ್ಟಹಾಸವ ಸಹಿಸಿ. ಹೊಟ್ಟೆ ತುಂಬಿದವರ ಅಟ್ಟಹಾಸವ ಸಹಿಸಿ. ಮರಗಿಡಗಳ ಕಡಿದು ಮಾಡಿಹರು ಬೋಳು. ಮರಗಿಡಗಳ ಕಡಿದು ಮಾಡಿಹರು ಬೋಳು. ಮಳೆಯಿಲ್ಲದೆ ರೈತನ ಬಾಳು ಗೋಳು. ಮಳೆಯಿಲ್ಲದೆ ರೈತನ ಬಾಳು ಗೋಳು. ಕಲುಷಿತ ವಾತಾವರಣದಿಂದ ಬೆಳೆಯೆಲ್ಲ ಹಾಳು. ಕಲುಷಿತ ವಾತಾವರಣದಿಂದ ಬೆಳೆಯೆಲ್ಲ ಹಾಳು. ಇದರೊಟ್ಟಿಗೆ ಕಾಟ ಕೊಡುವ ದಲ್ಲಾಳಿಗಳು. ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಆಗಿಹನು ಕಂಗಾಲು. ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಆಗಿಹನು ಕಂಗಾಲು. ರೈತನಿಗೆ ಸಿಗುತ್ತಿಲ್ಲ ನ್ಯಾಯ ಎಷ್ಟೇ ಬಿದ್ದರೂ ದುಂಬಾಲು. ರೈತನಿಗೆ ಸಿಗುತ್ತಿಲ್ಲ ನ್ಯಾಯ ಎಷ್ಟೇ ಬಿದ್ದರೂ ದುಂಬಾಲು. ಕುಗ್ಗಿದ ಆತ್ಮಬಲದಿ ನಿರ್ಧರಿಸುವನು ಸಾಯಲು. ಕುಗ್ಗಿದ ಆತ್ಮಬಲದಿ ನಿರ್ಧರಿಸುವನು ಸಾಯಲು. ಸತ್ತ ಮೇಲೆ ಸಂತಾಪ ಸೂಚಿಸಿ ಒದಿಸುವರು ಶಾಲು. ಸತ್ತ ಮೇಲೆ ಸಂತಾಪ ಸೂಚಿಸಿ ಒದಿಸುವರು ಶಾಲು. ದೇಶದ ಬೆನ್ನೆಲುಬು ಆಧಾರ ಸ್ತಂಭ ಇವರು. ದೇಶದ ಬೆನ್ನೆಲುಬು ಆಧಾರ ಸ್ತಂಭ ಇವರು. ಮನುಕುಲದ ಉಳಿವಿನ ಜೀವದ ರಕ್ಷಕ. ಮನುಕುಲದ ಉಳಿವಿನ ಜೀವದ ರಕ್ಷಕರು. ಭೂತಾಯಿಯ ಮಡಿಲ ಮಕ್ಕಳು ರೈತರು. ಭೂತಾಯಿಯ ಮಡಿಲ ಮಕ್ಕಳು ರೈತರು. ಅನ್ನದಾತರಿವರು ಕೃತ್ಯರು. ಅನ್ನದಾತರಿವರು ಎಂದೆಂದಿಗೂ ಕೃತಕೃತ್ಯರು. ನಮಸ್ಕಾರ. ಈ ಕವನದಲ್ಲಿ ಕವಯತ್ರಿಯವರು ರೈತನ ಶ್ರಮ, ತ್ಯಾಗ ಮತ್ತು ಅವನ ಬದುಕಿನ ಕಠಿಣ ವಾಸ್ತವವನ್ನು ಅತ್ಯಂತ ಮರ್ಮಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ. ಜಗತ್ತಿಗೆ ಅನ್ನ ನೀಡುವ ರೈತನು ತನ್ನ ಹೊಟ್ಟೆಗೆ ಗಂಜಿಯನ್ನೇ ತೃಪ್ತಿಯಾಗಿ ಕುಡಿಯುವ ವಿರೋಧಾಭಾಸವನ್ನು ಕವನ ಮನಮುಟ್ಟುವಂತೆ ಅನಾವರಣಗೊಳಿಸುತ್ತದೆ. ಬೆವರನ್ನೇ ಆಭರಣವನ್ನಾಗಿ ಧರಿಸಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಬರಿಗಾಲಲ್ಲಿ ನಡೆಯುತ್ತಾ ಬಡತನ, ಪ್ರಕೃತಿ ವೈಪರೀತ್ಯ ಮತ್ತು ದಲ್ಲಾಳಿಗಳ ಕಾಟವನ್ನು ಸಹಿಸಿಕೊಂಡು ಬದುಕುವ ರೈತನ ನೋವು ಇಲ್ಲಿ ಸ್ಪಷ್ಟವಾಗಿ ಮೂಡಿಬಂದಿದೆ. ವಿಶೇಷವಾಗಿ ಬದುಕಿನಲ್ಲಿ ನಿರ್ಲಕ್ಷ್ಯ ಅನುಭವಿಸುವ ರೈತನಿಗೆ ಸತ್ತ ಮೇಲೆ ಮಾತ್ರ ಗೌರವ ತೋರಿಸುವ ಸಮಾಜದ ವೈಪರೀತ್ಯವನ್ನು ಕವಯತ್ರಿ ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ. ಕವಯತ್ರಿ ಮಮತಾಮೂರ್ತಿಯವರ ಪದಗಳಲ್ಲಿ ಸಾಮಾಜಿಕ ಕಳಕಳಿ, ನೋವು ಮತ್ತು ರೈತನ ಮೇಲಿನ ಅಪಾರ ಗೌರವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಒಟ್ಟಿನಲ್ಲಿ ಈ ಕವನ ರೈತನು ದೇಶದ ಬೆನ್ನೆಲುಬು, ಅನ್ನದಾತ ಹಾಗೂ ಮನಕುಲದ ಜೀವರಕ್ಷಕ ಎಂಬ ಸತ್ಯವನ್ನು ಗಾಢವಾಗಿ ನೆನಪಿಸುತ್ತದೆ. ಕವಯತ್ರಿಗೆ ಅಭಿನಂದನೆಗಳು. ಆತ್ಮೀಯ ಕವಿ ಹೃದಯಗಳಿಗೆ ನನ್ನ ಪ್ರೀತಿಯ ನಮನಗಳು. ಅಕ್ಷರವೇಣಿ ವೇದಿಕೆಯಲ್ಲಿ ಈ ವಾರದ ಕವನ ಸ್ಪರ್ಧೆ. ಕವನದ ವಿಷಯ ಮಣ್ಣಿನ ಮಗನ ಮೌನ. ನನ್ನ ಕವನದ ಶೀರ್ಷಿಕೆ ಮೌನದ ಮಹಾಕ. ಈ ಕವನ ವಾಚನ ಮಾಡುತ್ತಿರುವವರು ಲಿಂಗರಾಜ್ ಮಾಯಾಚಾರಿ, ಸಾಕಿನ್ ಗುಡೂರು. ಓ ಮಣ್ಣಿನ ಮಗನೇ, ಅನ್ನದಾತ ನೀನೇ, ನಮ್ಮೆಲ್ಲರ ಉಸಿರು ನೀನೇ, ಈ ಭೂಮಿಯ ದೇವನು ನೀನೇ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೇ, ನಮ್ಮೆಲ್ಲರ ಉಸಿರು ನೀನೇ, ಈ ಭೂಮಿಯ ದೇವನು ನೀನೆ.
ಬಿರು ಬಿಸಿಲಿನ ಬಾಣಗಳಿಗೆ ಎದೆಗೊಡ್ಡಿ ನಿಲ್ಲುವವನು, ಮಳೆಯ ಮುತ್ತುಗಳಲ್ಲಿ ನಾಳೆಯ ಕನಸು ಬಿತ್ತುವವನು, ಬೆವರಿನ ಹನಿಯಲ್ಲಿ ಬದುಕಿನ ವೇದ ಬರೆದುವವನು, ಹಸಿದ ಲೋಕದ ಹೊಟ್ಟೆಗೆ ಅನ್ನ ಉಳಿಸುವವನು. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಕಣ್ಣೀರ ಹನಿಗಳನ್ನು ಮಣ್ಣಿನೊಳಗೆ ಹುದುಗಿಸಿ ದಣಿವಿನ ನೋವನ್ನೇ ಬೆಳೆಗಳಾಗಿ ಅರಳಿಸುವವನು, ಸೋಲಿನ ಬಿರುಗಾಳಿಗೂ ತಲೆಬಾಗದ ಸಂಕಲ್ಪ, ತ್ಯಾಗದ ಹಾದಿಯಲ್ಲೂ ಹೊಳೆಯುವ ಆತ್ಮಬಲ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಭೂತಾಯಿಯ ಎದೆಯ ಬಡಿತವೇ ಅವನ ಹೆಜ್ಜೆ, ಪ್ರಕೃತಿಯ ಉಸಿರೇ ಅವನ ಜೀವನದ ರಾಗ. ಅವನ ಕೈಗಳ ರೇಖೆಗಳಲ್ಲಿ ದೇಶದ ಭವಿಷ್ಯ, ಅವನ ಮೌನದೊಳಗೆ ಮಾನವತೆಯ ಮಹಾಕಾವ್ಯ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಮಾತುಗಳಿಂದ ಅಳೆಯಲಾಗದ ಮಹತ್ತರ ಹೆಸರು, ಕಾಲವೆಂಬ ಕವಿಯು ಹಾಡುವ ಅಮರಗೀತೆ, ರಾಷ್ಟ್ರದ ಬೆನ್ನೆಲುಬಿನ ಕತೆ, ಮಣ್ಣಿನ ಮಗನ ಮೌನ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ನಮ್ಮೆಲ್ಲರ ಉಸಿರು ನೀನೆ, ಈ ಭೂಮಿಯ ದೇವನೂ ನೀನೆ. ಓ ಮಣ್ಣಿನ ಮಗನೇ, ಅನ್ನದಾತ ನೀನೆ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಕ್ಷರ ವೇದಿಕೆಯ ಅಧ್ಯಕ್ಷರಿಗೂ ಹಾಗೂ ಕವಿ ಬಳಗಕ್ಕೂ ತುಂಬ ಹೃದಯದ ಧನ್ಯವಾದಗಳು. ಈ ಕವನದಲ್ಲಿ ಕವಿಯವರು ರೈತನನ್ನು ಕೇವಲ ಅನ್ನದಾತನಾಗಿ ಮಾತ್ರವಲ್ಲ, ಭೂಮಿಯ ದೇವರು ಮತ್ತು ರಾಷ್ಟ್ರದ ಬೆನ್ನೆಲುಬು ಅಂತ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಮಣ್ಣಿನ ಮಗ ಎಂಬ ರೂಪಕದ ಮೂಲಕ ರೈತನ ಶ್ರಮ, ತ್ಯಾಗ ಮತ್ತು ಆತ್ಮಬಲವನ್ನು ತುಂಬ ಭಾವಪೂರ್ಣವಾಗಿ ಕಟ್ಟಿಕೊಡಲಾಗಿದೆ. ಬಿರುಬಿಸಿಲು, ಮಳೆ, ಸಂಕಷ್ಟ ಯಾವುದೇ ಸವಾಲು ಬಂದರೂ ತನ್ನ ಬೆವರಿನ ಹನಿಗಳಲ್ಲೇ ಬದುಕಿನ ವೇದ ಬರೆಯುವ ರೈತ ಜಗತ್ತಿನ ಹಸಿವು ನೀಗಿಸುವ ಮಹಾನ್ ಜೀವ ಎಂಬ ಸಂದೇಶ ಕವನದ ಕೇಂದ್ರಬಿಂದು. ವಿಶೇಷವಾಗಿ ಅವನ ಮೌನದೊಳಗೆ ಮಾನವತೆಯ ಮಹಾಕಾವ್ಯ ಎಂಬ ಭಾವನೆ ಕವನಕ್ಕೆ ವಿಶಿಷ್ಟ ಎತ್ತರ ನೀಡುತ್ತದೆ. ರೈತನ ಮೌನದ ಹಿಂದೆ ಅಡಗಿರುವ ನೋವು, ಹೋರಾಟ ಮತ್ತು ತ್ಯಾಗವನ್ನು ಕವಿ ಅತ್ಯಂತ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಿದ್ದಾರೆ. ಒಟ್ಟಿನಲ್ಲಿ ಕವಿ ಲಿಂಗರಾಜ ಎಂ ಮಾಯಾಚಾರಿ ಅವರ ಈ ಕವನ ರೈತನ ಮಹತ್ವವನ್ನು ಸ್ಮರಿಸಿ, ರೈತನಿಲ್ಲದೆ ಜೀವವಿಲ್ಲ ಎಂಬ ಗಾಢ ಸಂದೇಶವನ್ನು ನಮ್ಮ ಹೃದಯಕ್ಕೆ ತಲುಪಿಸುತ್ತದೆ. ಕವಿಗೆ ಅಭಿನಂದನೆಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಕಿರಣ್, ಪಿರಿಯಾಪಟ್ಟಣ. ಕವನದ ಶೀರ್ಷಿಕೆ ಮಣ್ಣಿನ ಮಗನ ಮೌನ. ಮಣ್ಣಿನ ದುಡಿಮೆಯೇ ಬಡವರ ದೈವ, ಸಿಗುವ ಫಲದಲ್ಲಿ ನಿಂತುವುದು ರೈತರ ಜೀವ. ಸಾಲಕ್ಕಾಗಿ ಸಾಲು ಸಾಲು ರೈತರ ಆತ್ಮಹತ್ಯೆ, ನೋಡಲಾರೆ ಅಲ್ಲಲ್ಲಿ ಗೋಹತ್ಯೆ. ಸಾಕು ಸಾಲಗಾರನೆಂಬ ಹಣೆಪಟ್ಟಿ ಭಗವಂತ, ದುಡಿದ ರಾಶಿಗೆ ಕೊಡು ಕೈ ತುಂಬ ಫಲವ. ಹಿಡಿ ಮುಷ್ಟಿಯಲ್ಲಿ ನಿನ್ನ ಮಡಿಲಿಗೆ ಚೆಲ್ಲಿದೆ ಸಿರಿಧಾನ್ಯವ, ಹೇಗೆ ತೀರಿಸಲಿನ ಈ ಮಣ್ಣಿನ ಋಣವ. ವರುಷಕ್ಕೊಂದು ಬೆಳೆ, ಹರ್ಷಕ್ಕೊಂದು ದಾರಿ, ಬದುಕುವುದು ಬಡ ಜೀವ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟು, ಕಾಪಾಡು ಕೈ ಹಿಡಿದು ಬೆಳೆ ಕೈ ಪೂರ್ತಿ ಕೊಟ್ಟು. ಮಣ್ಣಿನ ಮಗನ ಮೌನದ ನೋವನ್ನು ಸಹಿಸುವ ಶಕ್ತಿಯ ನೀಡು ನೀ ದೇವ. ಮಸಣದ ಊರನ್ನು ಸೇರಲು ಬಿಡದೆ ಉಳಿಸಿಕೊಡು ನಮ್ಮ ರೈತರ ಜೀವ. ರೈತ ನಮ್ಮ ದೇಶದ ಬೆನ್ನೆಲುಬು, ಜೀವ ಬಿಟ್ಟರು ಬಿಡನು ಅವನು ಅವನ ಕಸುಬು. ಧನ್ಯವಾದಗಳು. ಈ ಕವನದಲ್ಲಿ ಕವಯತ್ರಿಯವರು ರೈತನ ಬದುಕಿನ ಕಹಿ ಸತ್ಯಗಳನ್ನು ಅತ್ಯಂತ ಸರಳವಾದರೂ ಮನಮುಟ್ಟುವ ಪದಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಣ್ಣನ್ನೇ ನಂಬಿ ಬದುಕುವ ರೈತನಿಗೆ ಅವನ ಶ್ರಮಕ್ಕೆ ತಕ್ಕ ಫಲ ಸಿಗದ ನೋವು, ಸಾಲದ ಬಾಧೆ ಹಾಗೂ ಆತ್ಮಹತ್ಯೆಯಂತಹ ದುಃಖಕರ ವಾಸ್ತವಗಳನ್ನು ಕವನ ಗಾಢವಾಗಿ ಚಿತ್ರಿಸುತ್ತದೆ. ಮಣ್ಣಿನ ದುಡಿಮೆಯೇ ಬಡವರ ದೈವ ಎಂಬ ಸಾಲು ರೈತನ ಬದುಕಿನ ಸಾರವನ್ನು ಸುಂದರವಾಗಿ ಹೇಳುತ್ತದೆ. ರೈತನಿಗೆ ಮಣ್ಣು ಕೇವಲ ಭೂಮಿಯಲ್ಲ, ಅದು ಅವನ ದೇವರು, ಅವನ ನಂಬಿಕೆ ಮತ್ತು ಅವನ ಬದುಕಿನ ಆಧಾರ. ಕವಯತ್ರಿ ಆಶಾ ಕಿರಣ್ ಇಲ್ಲಿ ರೈತನ ನೋವಷ್ಟೇ ಅಲ್ಲ, ದೇವರ ಬಳಿ ಅವನ ಬದುಕು ಉಳಿಯಲೆಂದು ಪ್ರಾರ್ಥನೆಯನ್ನೂ ವ್ಯಕ್ತಪಡಿಸಿದ್ದಾರೆ. ಮಶಣದ ಊರನ್ನು ಸೇರಲು ಬಿಡದೆ ಎಂಬ ಸಾಲು ರೈತರ ಆತ್ಮಹತ್ಯೆಗಳ ವಿರುದ್ಧದ ಆಳವಾದ ಕಳಕಳಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಒಟ್ಟಿನಲ್ಲಿ
ಕವಯತ್ರಿ ಆಶಾಕಿರಣವರ ಈ ಕವನ ರೈತನ ನೋವಿಗೆ ಧ್ವನಿಯಾಗಿದ್ದು, ರೈತ ನಮ್ಮ ದೇಶದ ಬೆನ್ನೆಲುಬು, ಅವನನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂಬ ಗಾಢ ಸಂದೇಶವನ್ನು ನೀಡುತ್ತದೆ. ಕವಯತ್ರಿಗೆ ಅಭಿನಂದನೆಗಳು. ಅಕ್ಷರವೇಣಿ ವೇದಿಕೆ ಆಯೋಜಿಸಿದಂತಹ ಮಣ್ಣಿನ ಮಗನ ಮೌನ ಎಂಬ ವಿಷಯದ ಅಡಿಯಲ್ಲಿ ನನ್ನದೊಂದು ಕವನದ ಶೀರ್ಷಿಕೆ ರೈತನ ವೇದನೆ. ಕಣ್ಣಲ್ಲಿ ನೀರು ಬರುತ್ತಿದೆ, ಓ ಮಳೆರಾಯ, ನೀ ಏಕೆ ಕಟುಕನಾದೆ? ಕರುಣೆ ತೋರಿ ಬರಬಾರದೇಕೆ ಹಿಳೆಗೆ ನಮ್ಮ ಕಣ್ಣೀರು ಮರೆಮಾಚಲು? ಪಡೆದ ಸಾಲ ನೆನೆದರೆ ನಿದ್ರೆ ಬಾರದು, ಬಿತ್ತಿದ ಕಾಳು ನೋಡಿದರೆ ಊಟ ಸೇರದು. ಮುಂದಿನ ಬದುಕು ನೆನೆದರೆ ಸಾವು ಹತ್ತಿರವೇನೋ? ಓ ದೇವರೇ, ನಿನ್ನ ನೆಂಬಿ ಧರೆಗೆ ಚೆಲ್ಲಿದೆವು ಬಿತ್ತನೆ ಕಾಳು. ಮೋಡ ನದಿಗಳ ನೋಡಿದರೆ, ವಿಜ್ಞಾನಿಗಳ ಮಾತು ಕೇಳಿದರೆ, ಭರವಸೆಗಳು ಸುಟ್ಟು ಗುರಿ ಆಗುತ್ತವೆ. ಇನ್ನು ಎಲ್ಲಿ ಬದುಕು? ಸಾವು ಒಂದೇ ನಿಜಕ್ಕೂ. ರೈತನೇ ದೇಶದ ಬೆನ್ನೆಲುಬು, ಉರಿಯುತ್ತಿದೆ ಅವನ ಒಡಲು. ಮುಂದೆ ಜಗತ್ತೇ ಬರುಡು, ಕಾಣದಾಗಿದೆ ನಮ್ಮ ಬದುಕು. ಏಕಿಂತೆ ಮೌನ, ಓ ಮಳೆರಾಯ, ನೀನಿರದೆ ಬದುಕೇ ಇಲ್ಲ ನಮಗೆ ಜವರಾಯ. ಈ ಕವನದಲ್ಲಿ ಕವಿಯವರು ರೈತನ ಅಂತರಂಗದ ನೋವು, ಅಸಹಾಯಕತೆ ಮತ್ತು ಮಳೆಯ ಮೇಲಿನ ಅವನ ನಿರೀಕ್ಷೆಯನ್ನು ಅತ್ಯಂತ ಹೃದಯಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ. ಮಳೆ ಬರದೆ ಹೊಲ ಒಣಗಿದಾಗ ರೈತನ ಕಣ್ಣೀರು ಮತ್ತು ಮನದ ನೋವು ಎಷ್ಟು ಆಳವಾಗಿರುತ್ತದೆ ಎಂಬುದನ್ನು ಕವನ ಸ್ಪಷ್ಟವಾಗಿ ತೋರಿಸುತ್ತದೆ. ಸಾಲದ ಬಾಧೆ, ಬಿತ್ತಿದ ಬೀಜದ ಅನಿಶ್ಚಿತ ಭವಿಷ್ಯ ಮತ್ತು ಮುಂದಿನ ಬದುಕಿನ ಭಯ, ಇವೆಲ್ಲ ರೈತನ ಮನಸ್ಸನ್ನು ಎಷ್ಟು ಕಂಗೆಡಿಸುತ್ತವೆ ಎಂಬುದನ್ನು ಕವಿ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಿದ್ದಾರೆ. ವಿಶೇಷವಾಗಿ ಸಾವು ಒಂದೇ ನಿಜಕ್ಕೂ ಎಂಬ ಸಾಲು ರೈತನ ಅಸಹಾಯಕ ಮನಸ್ಥಿತಿಯನ್ನು ಗಾಢವಾಗಿ ತಟ್ಟಿಸುತ್ತದೆ. ಕವಿ ಕುಮಾರಸ್ವಾಮಿ ವರುಣ ಮಳೆಯನ್ನೇ ಜೀವದ ಆಶೆಯಾಗಿ ರೂಪಿಸಿ ರೈತನ ಬದುಕು ಪ್ರಕೃತಿಯೊಂದಿಗೆ ಎಷ್ಟು ಅವಿನಾಭಾವವಾಗಿ ಜೋಡಿಸಿಕೊಂಡಿದೆ ಎಂಬುದನ್ನು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಕವನ ರೈತನ ವೇದನೆಗೆ ಧ್ವನಿಯಾಗಿದ್ದು, ರೈತ ಉಳಿದರೆ ಮಾತ್ರ ಜಗತ್ತು ಉಳಿಯುತ್ತದೆ ಎಂಬ ಗಂಭೀರ ಸಂದೇಶವನ್ನು ನಮ್ಮ ಮನಸ್ಸಿಗೆ ತಲುಪಿಸುತ್ತದೆ. ಕವಿಗೆ ಅಭಿನಂದನೆಗಳು.